ಹಾಂ ರೀ ಅದ್ರ ಚೌಕಲ್ಲಿ ಆಗ್ಲಾಗತ್ತ ನೋಡ್ರಿ ಗಿಡ ಈಗ ಅಲಾಗತ್ತದ ರೀ. ಹಾಂ ನಾ ರಿಪೀಟ್ ಮಾಡ್ತೀನಿ ರೀ ಇನ್ನೊಂದು ಸರ್ತಿ ಕೂಡ ಸುಮ್ಮ ಮೆಣಸಿಗೆ ಸಿಗಿಸ್ತೀನಿ ನೋಡೋದಕ್ಕೆ ಕೆಂಪದು. ನಮಸ್ಕಾರ, ಮಾಂತೇಶ್ ಗೌಳಿ, ಕಲಬುರಗಿ. ಕಳೆದ ಒಂದು ವಾರದಿಂದ ಈ ಪ್ಲಾಟ್ ನಡೆದದ ರೀ. ಅಂದ್ರೆ ಅಪ್ರಾಕ್ಸಿಮೇಟ್ 8 ರಿಂದ 10 ದಿವಸ ಆಯಿತು. ಇವ್ರದ್ದು ಪರಿಚಯ ಅಂತೂ ಅದ, ಗಂಗಪ್ಪ ಪೂಜಾರಿ ಅಂತೇಳಿ. ಇವ್ರದ್ದು ಹತ್ತಿನೂ ಮಾಡಿಸಿದ್ದೀವಿ ನಾವು. ಹತ್ತಿ ಪ್ಲಾಟ್ ನೋಡಿಕೊಂಡು ಮೆಣಸಿನ್ಕಾಯಿ ಪ್ಲಾಟ್ ರೆಡಿ ಆಗ್ಲಾಗತ್ತದ. ಇದು ಸಮೇತ ನಾವೇ ಮಾಡೀವಿ. ಅದ್ರ ಜೊತೆಗೆ ಹತ್ತಿ ಅಂದಾಜು ಲೆಕ್ಕ ಅವ್ರ ಹೊಲದೊಳಗೆ ನಾವು ಎಣಿಸಿದಂಥ ಕಾಯಿ 230ಕ್ಕಿಂತ ಹೆಚ್ಚು ಕಾಯಿಗಳದಾವ. ನಮಗೆ ಬೇಡ ಕಡಿಮೆ ಆದ್ರೂ ಪರವಾಗಿಲ್ಲ, ಬಟ್ ನೋಡೋ ಮಾತ್ರ ಭಾರಿ ಕ್ಲಿಯರ್ ಅದ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಆ ವಿಡಿಯೋನು ಕೂಡ ನೀವು ನೋಡಿದಿರಿ. ಈಗ ಅದೇ ದಿವಸ ನಾವು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಮೆಣಸಿನಕಾಯಿ ತೋಟ ಇದೆ, ಈಗ ಇದ್ದಂಥ ಪ್ಲಾಟ್ ಮಾಡೋದು ಅಂದ್ರೆ ಒಪ್ಪಿಗೆ ನಾವು ಸರ್ ಅವರಿಗೆ ನಾ ಈ ಪ್ಲಾಟ್ ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ರು. ಸೊ ಆ ಒಪ್ಪಿಗೆ ಪ್ರಕಾರ ಇವತ್ತು ದಿವಸ ಈ ಪ್ಲಾಟಿಗೆ ಎಣ್ಣೆ ಕೊಟ್ಟಿಗೆ ಹೋಗಿದ್ದೀವಿ. ಈಗ ಮತ್ತೆ ರಿಪೀಟ್ ಆ ಪ್ಲಾಟ್ ನೋಡೋಕೆ ಬಂದೀವಿ ರೀ. ಪ್ಲಾಟ್ ಅಂತೂ ಈ ರೀತಿ ಅದ, ಕಂಪ್ಲೀಟಾಗಿ ನೋಡ್ಬೋದು. ಆ್ಯಂಡ್ ಪೂಜಾರಿ ಅವ್ರು ಇದ್ದಾರೆ. ಪೂಜಾರಿ ಅವ್ರಿಗೆ ಕೇಳ್ತೀನಿ, ಸರ್ ನಿಮಗೆ ಹೆಂಗೆ ಅನ್ನಿಸ್ತದೆ, ಏನೇನು ಅನಿಸ್ಲಾಗತ್ತದ, ಬೆಳೆಗೆ ಬಗ್ಗೆ ಏನು ಅನ್ನಿಸ್ತದೆ ನನಗೆ ಅದಕ್ಕೆ ನಮಗೆ ಅವಾಗಿನಗಿಂತ ನಮಗೆ ಪಡ್ತಾ ರೀ. ನಾವು ಹತ್ತಿದ ನೋಡೇ ಅದು ಇದಕ್ಕೆ ಮಾಡ್ಬೋದು. ಮಾಲಕರು ಹೆಂಗಂದ್ರು ವಿಶ್ವಾಸ ಇಲ್ಲ, ನಮ್ಗೆ ಖಾತ್ರಿ ಗ್ಯಾರಂಟಿ ಬೇಕಿದೆ ಅಂದರು. ನಾವು ಹತ್ತಿದ ಗ್ಯಾರಂಟಿ ಅದ ರೀ, ಮಾಡಂಬ್ರಿ ನಮ್ಮ ಮಾತಿ ನಂಬಿ ಅವರು ಔಷಧ ತೊಗೊಂಡು ಒಂದು ವಾರ ಆಯ್ತು ಹೊಡೆದು ಹಿಂಗಾಗ್ಯದ ಪಡ. ಎಲ್ಲ ಒಳ್ಳೆ ರೀತಿಯಲ್ಲಿ ಬರ್ಲಾಗತ್ತದ. ಒಳ್ಳೆ ರೀತಿ ಗಿಡ ಹೊಡ್ತಾಗ್ಯದ, ಕಾಯಿ ಹೊಂಟದ. ಕಾಯಿ ಎಲ್ಲಿ ಕೊಗ್ಗ ಹಿಂಗೆ ವಂಕ ಆ ರೀತಿ ಎಲ್ಲಿ ಕಾಣಲಾಗ್ಯದಿಲ್ರಿ. ಪೂರ ಪಡ ಕಾಯಿಗಳು ಪೂರ ಕಾಯಿ ಕ್ಲಿಯರ್ ಅವ, ಕಾಯಿಗಳು ಕ್ಲಿಯರ್ ಅವ. ನಾವು ನೋಡ್ಲಾಗೈತಿ, ನೋಡೇ ಕೇಳಾಗೈತಿ. ಈಗ ಅದಲ್ಲ ರೀ, ಎದ್ರಿ ಅದಲ್ಲ ರೀ, ಮಾಲ್ ಎಲ್ಲ ರೀ ಶೈನಿಂಗ್ ನೋಡ್ರಿ, ಮಾಲ್ ಹೆಂಗದ, ಮಾಲ್ ಶೈನಿಂಗ್ ಹೆಂಗೆ ಹೊಂಟ. ಮಾಲ್ ಶೈನಿಂಗ್ ಮಾಡೋರೆ ಚಲೋ ಅದ್ರಿ, ಚಲೋ ಅದ್ರಿ ಕಾಯಿ ಸರಿ, ಕಾಯಿ ಚಲೋ ಶೈನಿಂಗ್ ಹೊಂಟದಿಲ್ರಿ. ಹಾಂ ರೀ. ಇನ್ನ ಇದಕ್ಕೆ ಇನ್ನ 2 ಕೈ ಎಣ್ಣೆ ಸ್ಪ್ರೇ ಕೊಡೋದದ. ಇನ್ನ 2 ಕೈ ಅದಾವ, ಇನ್ನ ಎಣ್ಣೆ ಉಳೋದದು. ಟೋಟಲ್ 2400 ರೂಪಾಯಿ ಇವರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ ನಾವು. ಅದ್ರ ಜೊತೆಗೆ ಮತ್ತೆ ಇನ್ನೂ ಒಂದು 2 ಸೆಟ್ ಮತ್ತೆ ಹತ್ತಿನೂ ತೊಗೊಳ್ರಿ ಇವ್ರು ಎಡಿಷ್ನಲ್, ಮತ್ತೆ ಬೇರೆ ಕಡೆ ಹತ್ತಿ ಮಾಡ್ತೀನಿ ಅಂತೇಳಿ. ಸೊ ಈಗ ಒಂದು ಡೋಸ್ ಒಳಗೆ ಅಪ್ರಾಕ್ಸಿಮೇಟ್ 30 ಪಂಪಿಂದ ಎಣ್ಣೆ ಕೊಟ್ಟಿದ್ದೀವಿ. ಈಗ ಬರೀ 10 ಪಂಪ್ ಕೆಲಸ ಆಗ್ಯದ, ಇನ್ನೂ 20 ಪಂಪಿಂದ ಎಣ್ಣೆ ಅದ. ಇನ್ನೊಂದು ಸರ್ತಿ ಡ್ರಿಂಚಿಂಗ್ ಆಗ್ತದೆ, ಒಂದು ಸರ್ತಿ ಮ್ಯಾಲೆ ಇನ್ನೂ ಸ್ಪ್ರೇ ತೊಗೊತದೆ. ಆ ಎಳಿತನ ಪಡ ಹೆಂಗೆ ಬರ್ಲಿಕ್ಕಿಲ್ಲ, ಬರೀ ಒಂದೇ ಕೈಗೆ ಪಡ ಈ ನಮೂನೆ ಬಂದದು. ಇನ್ನೂ 2 ಕೈ ಜಬರ್ದಸ್ತ್ ಅವ ರೀ. ಇದು ಆದ್ಮೇಲೆ ಮುಂದೆ ನಿಮಗೆ ಒಪ್ಪಿಗೆ ಐತಂದ್ರೆ ಮುಂದೆ ಕೈ ಕಲಾಸ ಅವು. ಇದು ಅದೇ ಕೈನೇ 2 ಕೈ ಏನು ರೀ? ಅದೇ ಸ್ಪ್ರೇ 2 ಕೈ ಇದೆ. ಎಣ್ಣೆ ಯಾವ ತೋರಿಸ್ರಿ? ನಾ ಹೇಳ್ತೀನಿ ರೀ, ಮುಂದೆ ನೋಡ್ತೀನಿ ರೀ ಪ್ಲಾಟ್ ಹೆಂಗೆ. ಇಲ್ರಿ, ಹೊಡೆದದು ಪಡ ಈ ಎಣ್ಣೆ ಹೊಡೆದದು ಎಣ್ಣೆ ತೋರಿಸಿರಿ ಅಂದ್ರೆ ಯಾವ್ದು ಹೊಡೆದ್ರಿ? ಅದೇ ರೀ, ಎಣ್ಣೆ ಪದ್ಧತಿ ಬೇರೆ ಬರ್ತದೆ ಅದಕ್ಕೆ. ಮತ್ತೆ ಹೈ ಡೋಸ್ ಬೀಳ್ತದೆ, ಹೈ ಡೋಸ್ ಕೊಡ್ತೀವಿ. ಔಷಧ ಅದೇ ಈಗ ಹೊಲದ ಮಾಲಕರು ನಮ್ಮ ಜೊತೆ ಅದಾರ. ನಿಮಗೆ ಹೆಂಗೆ ಅನಿಸ್ತದ್ರಿ ಅಮ್ಮ ಈಗ ಸದ್ಯದ ಬೆಳವಣಿಗೆದಾಗ? ಈಗ ಮೊದಲು ನೋಡಿದಕ್ಕೆ ಈಗ ನೋಡಿದಕ್ಕೆ ಏನು ವ್ಯತ್ಯಾಸ? ಮನಸ್ಸು ಓಪನ್ಲೇ ಮಾತಾಡ್ಲಾಗತ್ರಿ. ನಾ ಏನು ಕಲಿಸ್ಕೊಡೋದು ಹೇಳೋದು ಏನು ಇಲ್ಲಲ್ಲ. ಯಾಕಂದ್ರೆ ಇವ್ರೆ ಎಲ್ಲ ಅವ್ರವ್ರಿಗೆ ಹಂಗೆ ಇರ್ತದ, ಕುಂತು ಮಾಡ್ತಾರೆ ಅನ್ನೋರು ಕಡೆ ಮಂದಿ ಇರ್ತಾರೆ. ನಾ ಹತ್ತಿದ ತೊಂದೆ ನನಗೆ ವಿಶ್ವಾಸ ಬಿದ್ದೆ ತೊಂದೇನಿ. ಹಾಂ, ಇಲ್ಲ ಒಂದಿಷ್ಟು ಮಂದಿ ಇರ್ತಾರೆ, ಅದಕ್ಕೆ ನಾವು ಕೇಳ್ಬೇಕಾಗ್ತದೆ. ಅವ್ರ ಹತ್ತಿ ಈಗ ಹೋಗಿ ಬಂದನ ಕಾಯಿ ಜೊತೆಗೆ ಹೈಲಿಗೆ ಬರ್ಲಾಗ್ಯದ. ಈಗ ಒಳಗೆ ಹತ್ತಿ ಬಿಡ್ಸಿ ಹೋಗಿರಿ ನೀವು? ನೋಡ್ಲಕ್ಕೆ ಹೋಗಿದ್ರಿ ಒಳಗೆ. ಈಗ ಬಾಜು ಹೈ ಗುಡಲಾಗ್ಯದ, ಹತ್ತಿ ಒಳಗೆ ಹೋಗ್ಬಿಡಲಾಗ್ಯದ. ಬರಬೇಡಲಾಗತ್ತದ್ರಿ, ಹಚ್ಚಿ ಮುರಿದು ಬಿದ್ದದ ಒಳ್ಳೆ ಕಾಯಿ ವಜ್ಜಾಗ ಗಿಡಗಳು ಬೀಳ್ತಾವ. ಬಿದ್ದಾವ ಗಿಡ ಇಲ್ರಿ ಅವ್ರು ಒಂದು ಗಿಡ ಬಿ ಗಿಡಸಕ್ಕ ಹಾಂತಿ ಅಡ್ರಾಸ್ ಬಿಡ್ತಾಳಕ್ಕಿ. ನೋಡ್ರಿ ಕೆಲಸ ಏನದ, ನಾನು ಅದು ಮಾಡಿ ಕೊಡ್ಲಾಗತ್ತೀನಿ ರೀ ಅಷ್ಟೇ, ಮತ್ತೇನಿಲ್ಲ. ನಾ ಹೇಳ್ತೀನಿಲ್ಲ ರೀ, ಪ್ಲಾಟ್ ಕೊಡ್ರಿ, ಮಾಲ್ ತಗೋರಿ ಅಷ್ಟೇ. ನನ್ನ ಬಲ್ಲಿ ನಾ ಹೇಳ್ದಂಗೆ ಕಚ್ಚು ಕೊಡ್ರಿ. ಮುಂದಿನ ವರ್ಷ ಮಾಡಾಕತ್ರಿ ಸುರುವಿಗೆ. ಏನು ಮಾಡ್ತೀರಿ ಮಾಡ್ರಿ, ಕರೆಕ್ಟ್ ಮಾಡ್ರಿ. 4 ಮಂದಿ ಉಳಿತಾಯ ಆಗಿರ್ಬೇಕು, ರೊಕ್ಕ ಉಳಿದಿರ್ಬೇಕು. ಸುಮ್ ಪಾಲ್ತು ಆಗೋಡ್ರಿ. ಆದರ್ಶ ಭಾಳ ಹೊಡೆದಿವ್ರಿ ಎಣ್ಣೆ. ಆದರ್ಶ ನೋಡಿದ್ರೆ ಅದೇನು ಅದ್ರದ್ದು ಅದಕ್ಕೆ ಸಾತಿಲ್ಲ. ಹಂಗಾಗ್ಯದ್ರಿ ನಮ್ಗೆ. ಮತ್ತು ನಾ ಮಾಡಿದ ಬರೀ ಒಂದು 2000 ರೂಪಾಯಿ ನೀವು ಪಡ ಮಾಡ್ಕೊಟ್ಟಿನಲ್ಲ ರೀ. ಪೂಜಾರಿ ನಿನಗೆ ಎಷ್ಟು ಖರ್ಚಾಗ್ಯದ ಪಡ ಮಾಡಕ್ಕೆ? ನನ್ನ ಬಳಿ ಹತ್ತಿ ಬರೀ 2000 ರೂಪಾಯಿದಾಗ ಹತ್ತಿ ಮಾಡ್ಕೊಟ್ಟಿನಿ ರೀ. ಒಂದು ಎಣ್ಣೆ ಹೊಡೆದಿಲ್ಲ, ಎಲ್ಲಿ ತಂದು ಹೊಡೆದಿಲ್ಲ. ಈಗ ಇವನ್ ಬಲ್ಲಿ ಸಿಟ್ಟುನ್ ಬಲ್ಲಿ ಎಷ್ಟು ಸಾರಿ ತಂದಿದ್ದು ಇದಕ್ಕೆ?
ಈಗ ಸರ್ ತಂದೇವ್ರಿ ಊರಾಗ ಪೂರ ಒಂದ್ ತಂದಾರ್ರಿ ಮೊದಲು ಅದಕ್ಕೆ ಇವ್ರು ಹೊಡಕಿದ್ದು ಮೊದಲು ಹೊಡಿದೇವ್ರಿ ನಾ ಬರೋದಕ್ಕಿಂತ ಮೊದಲ ಪೈಲ ರೀ ನೀವು ಕೊಡಾಕಿನಪ್ಪ ಇಲ್ಲ ಇಲ್ಲ ನನಗೆ ಯಥಾರ್ಥ ಬರಂಗ್ ಬಂದಿದ್ರನ ಯಥಾರ್ಥ ಬರಂಗ್ ಪಡ ನೋಡೋದು ಬೇಕಾಗಿತ್ರಿ ನನಗೆ ಪಡ ನೋಡೋ ಸಲ ಬಂದಿದ್ರನ